ನಮಸ್ಕಾರ. ಇದೀಗ ಜನರು 140 ಸೀಟ್ಗಳನ್ನ ಕೊಟ್ಟು ಅಲ್ಲಿ ಜನರು ಒಂದು ನಂಬಿಕೆಯನ್ನ ಇಟ್ಟುಕೊಂಡು ಒಂದು ಪಕ್ಷವನ್ನ ಗೆಲ್ಲಿಸಿ ತೆಗೆದುಕೊಂಡು ಬಂದು ಆ ಸೀಟ್ಗೆ ಕೂರಿಸಿದ್ದಾರೆ ಅಂತ ಅಂದ್ರೆ ಜನಗಳ ನಂಬಿಕೆ ಎಷ್ಟು ಮಟ್ಟಿಗೆ ಇರುತ್ತೆ. ಸರ್ಕಾರ ಯಾವುದೋ ಒಂದು ನಮಗೆ ಉಪಯೋಗವಾಗುವಂತ ಕೆಲಸಗಳನ್ನ ಮಾಡಿಕೊಡುತ್ತೆ, ಜನರ ಒಂದು ಹಿತಾಸಕ್ತಿಯಿಂದ ಜನರಿಗೆ ಹಿತವಾಗುವಂತ ಕೆಲಸಗಳನ್ನ ಮಾಡಿಕೊಡುತ್ತೆ ಅನ್ನುವಂತ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಜನರು ಗೆಲ್ಲಿಸಿ ತೆಗೆದುಕೊಂಡು ಬಂದಿರ್ತಾರೆ. ಆದ್ರೆ ಈಗ ನಾವು ಸರ್ಕಾರದಲ್ಲಿ ನೋಡ್ತಾ ಇರುವಂತ ಕೆಲಸಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಎಲ್ಲೆಡೆ ಕೂಡ ಹಗರಣ ಹಗರಣ ಹಗರಣ. ಯಾವ ಒಂದು ಸರ್ಕಾರಿ ಕಚೇರಿಯಲ್ಲಿ ಸಹಿತ ಹೋದ್ರೂ ಕೂಡ ಹಗರಣವೇ ಅಲ್ಲಿ ತುಂಬಿ ತುಳುಕ್ತಾ ಇದೆ. ಇದರಿಂದ ಒಬ್ಬ ರೈತ ಅಂತಾನೆ ನನಗೆ ಅಲ್ಲಿ ಯಾವುದೇ ರೀತಿಯಾದಂತ ಲಂಚವನ್ನ ಕೊಡೋಕೆ ಹಣ ಇಲ್ಲ, ಹಾಗಾಗಿ ನಾನು ಮುಲಂಗಿಯನ್ನ ತೆಗೆದುಕೊಂಡು ಬಂದು ಕೊಡ್ತೀನಿ ಅಂತ. ಮತ್ತೊಬ್ಬ ಹೇಳ್ತಾನೆ ನನ್ನ ಹತ್ರ ಲಂಚವನ್ನ ಕೊಡೋಕೆ ಅಲ್ಲಿ ಹಣ ಇಲ್ಲ, ಹಾಗಾಗಿ ನಾನು ಮಾಂಗಲ್ಯವನ್ನ ಅಲ್ಲಿ ಅಡ ಇಟ್ಟು ತೆಗೆದುಕೊಂಡು ಬಂದು ನಾನು ಹಣವನ್ನ ಕೊಡ್ತೇನೆ ಅಂತ. ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಎಷ್ಟು ಮಟ್ಟಿಗೆ ತುಂಬಿ ತುಳುಕ್ತಾ ಇದೆ ರಾಜ್ಯದಲ್ಲಿ ಅಂತ ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಎಲ್ಲ ಜನಗಳು ಸಹಿತ ಅಲ್ಲಿ ನಾವು ತಪ್ಪು ಮಾಡ್ಬಿಟ್ವಾ, ನಾವೇನಾದ್ರೂ ಈ ಒಂದು ಅಧಿಕಾರವನ್ನ ಕೊಟ್ಟು ಅಲ್ಲಿ ತಪ್ಪು ಮಾಡ್ಬಿಟ್ವಾ ಅನ್ನುವಂತ ಒಂದಿಷ್ಟು ಗೊಂದಲ, ಪ್ರಶ್ನೆ, ಅದ್ರ ಜೊತೆಗೆ ಸಂಕಷ್ಟದಲ್ಲಿದ್ದಾರೆ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಇದೇ ಇವತ್ತಿನ ಸ್ಪೆಷಲ್. ಇದೀಗ ಸಿದ್ದು ಸರ್ಕಾರ, ನಾನು ವನಿತಾ. ಇದೀಗ ಸಿದ್ದು ಸರ್ಕಾರದಲ್ಲಿ ಈಗ ನಡೀತಾ ಇರುವಂತ ಭ್ರಷ್ಟಾಚಾರಗಳು ಎಷ್ಟು ಮಟ್ಟಿಗೆ ಭುಗಿಲೆದ್ದಿದೆ, ಇದ್ರ ಬಗ್ಗೆ ಮೊದಲಿಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ಕೊಂಡ್ ಬರೋಣ. 40 ಸೀಟ್ ಇದ್ರು ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ ಕಂಪನ. ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಬರೀ ಪವರ್ ಶೇರಿಂಗ್ ಫೈಟ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಣಗಳ ನಡುವೆ ಮುಸುಕಿನ ಗುದ್ದಾಟ. ಸಿದ್ದರಾಮಯ್ಯ ಸಿಎಂ ಪಟ್ಟ ಬಿಟ್ಟು ಕೊಡ್ತಿಲ್ಲ, ಡಿಕೆ ಹಠ ಬಿಡ್ತಿಲ್ಲ. ಇದರ ಮಧ್ಯೆ ದಲಿತ ಸಿಎಂ, ಲಿಂಗಾಯತ ಸಿಎಂ ದಾಳ ಕೂಡ. ಖಡಕ್ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹೈಕಮಾಂಡ್ ವಿಫಲವಾಯಿತಾ? ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಗೊಂದಲವು ಬಗೆಹರಿಯೋದಿಲ್ವಾ? ಹಾಗಾದ್ರೆ ಸಂಘಟನೆ ನಾಯಕತ್ವ ಗೊಂದಲದ ಬಗ್ಗೆ ಹೈಕಮಾಂಡ್ ನಿರ್ಲಿಪ್ತ. ಮಂತ್ರಿ ಮಂಡಲ ಪುನಾರಚನೆ ಆಗಲಿಲ್ಲ, ನಿಗಮ ಭರ್ತಿ ಆಗಲಿಲ್ಲ. ಎಐಸಿಸಿ ಧೋರಣೆ ಬಗ್ಗೆಯೇ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಎದ್ದಿದೆ. ಕಾಂಗ್ರೆಸ್ಸಿಗರ ಅಧಿಕಾರದ ಆಟದಲ್ಲಿ ನಲುಗುತ್ತಿದೆ ಕರುನಾಡು. ಎಲ್ಲರಿಗೂ ಬೇಕು ಅಧಿಕಾರ, ಯಾರಿಗೂ ಇಲ್ಲ ರಾಜ್ಯದ ಕಾಳಜಿ. 140 ಸೀಟ್ ಇದ್ರೂ ಸಹಿತ ಇದೀಗ ರಾಜ್ಯದಲ್ಲಿ ಯಾವ ಮಟ್ಟಿಗೆ ನಮ್ಮ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ, ಯಾವ ಮಟ್ಟಿಗೆ ನಮ್ಮ ಪಕ್ಷದಲ್ಲಿ ಸಿಎಂ ಈ ಒಂದು ಆಡಳಿತದಲ್ಲಿ ಎಷ್ಟರ ಮಟ್ಟಿಗೆ ಹಗರಣಗಳು ನಡೀತಾ ಇದೆ ಅಂತ ಅಂದ್ರೆ ಎಲ್ಲಿ ಕೂಡ ಒಂದು ಸಣ್ಣ ಸರ್ಕಾರಿ ಕಚೇರಿಗೆ ಹೋದ್ರೂ ಸಹಿತ ಅಲ್ಲಿ ಹಗರಣಗಳೇ ಹೆಚ್ಚಾಗಿರುವಂತದ್ದು. ಇದ್ರ ಬಗ್ಗೆ ಈಗ ಹೆಚ್ಚಿನದಾಗಿ ಚರ್ಚೆಯನ್ನ ಮಾಡೋಣ. ಈ ಹಗರಣಗಳ ಕೂಪೆ ಏನಾಗಿದೆ, ಈ ಕೂಪೆಯಲ್ಲಿ ಜನ ಎಷ್ಟರ ಮಟ್ಟಿಗೆ ನಲುಗ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಕಷ್ಟ ಯಾರಿಗೆ ಹೇಳೋದಪ್ಪ ಅನ್ನುವಂತ ಸ್ಥಿತಿ ಇಲ್ಲಿ ಬಂದು ಎದುರಾಗಿರುವಂತದ್ದು. ಹಾಗಾದ್ರೆ ಇದ್ರ ಬಗ್ಗೆ ಇದೀಗ ಹೆಚ್ಚಿನದಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಆ ಪಕ್ಷದಿಂದ ರುದ್ರಯ್ಯ ಸರ್ ಇದ್ದಾರೆ. ಸರ್ ವೆಲ್ಕಮ್ ನಿಮ್ಗೆ. ಇನ್ನು ಅದ್ರ ಜೊತೆಗೆ ಬಿಜೆಪಿಯಿಂದ ಶಂಕರ್ ಗೌಡ ಸರ್ ಇದ್ದಾರೆ. ಸರ್ ವೆಲ್ಕಮ್ ನಿಮ್ಗೆ. ಇದೀಗ ಸರ್ ಒಂದು ರಾಜ್ಯದಲ್ಲಿ ನಡೀತಾ ಇರುವಂತ ಹಗರಣಗಳ ಕುರಿತಾಗಿ, ಇನ್ನು ಅಕ್ರಮಗಳ ಕುರಿತಾಗಿ ನಾವು ನೋಡಿದ್ರೆ ಇಲ್ಲಿ ಜನ ಈ ಒಂದು ಅಧಿಕಾರವನ್ನ ಕೊಟ್ಟಿದ್ದು ಯಾಕೆ ಈ ರೀತಿಯಾದ ಹಗರಣಗಳ ಕೂಪೆ ಆಗ್ಲಿ ರಾಜ್ಯ ಅಂತನಾ, ಹೇಗೆ ಅಂತ ನನಗೆ ಕೇಳ್ತಿದ್ರೆ ಏನಾಗಿದೆ, ಸಿದ್ದರಾಮಯ್ಯನವರು 2.0 ಏನಿದೆಯಲ್ಲ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯ ಅಂತ ಒಂದು ದೊಡ್ಡ ವ್ಯಕ್ತಿತ್ವ, ಕರ್ನಾಟಕ ರಾಜಕಾರಣದಲ್ಲಿ ಒಂದು ಒಳ್ಳೆಯ ಹೆಸರಿರುವಂಥ ವ್ಯಕ್ತಿತ್ವ, ಮಾಸ್ ಲೀಡರ್. ಕರ್ನಾಟಕದಲ್ಲಿ ಬಹುಶಃ ಒಂದು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಒಂದು ದೊಡ್ಡ ನಾಯಕ. ಅವರಿಗೆ ಈ ಅಧಿಕಾರನ ನಡೆಸೋಕೆ ಆಗ್ತಿಲ್ಲಲ್ಲ ಅನ್ನೋದೊಂದು ದುರ್ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವ್ರ ಅನುಭವ ಇರ್ಬೋದು. 14-15 ಬಜೆಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದಾರೆ ಇವಾಗ. ಅಂದರೆ ಒಂದು ವಿಷಯ ಏನು ಹೇಳೋದಂದರೆ ಇಲ್ಲಿ ಏನಾಗಿದೆ, ಸಿದ್ದರಾಮಯ್ಯನವರ ಒಂದು ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಯಾರಿಗೂ ಕೂಡ ಒಂದು ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ನೋಡಿ, ಪ್ರತಿಯೊಂದು ಹಂತದಲ್ಲಿ ಕೂಡ ಸಿದ್ದರಾಮಯ್ಯನವರು ಹೇಗೆ ಫೇಲ್ ಆಗ್ತಿದ್ದಾರೆ ಅಂದರೆ ವಾಲ್ಮೀಕಿ ಹಗರಣ ಅಂತ ಒಂದು ಅತಿ ಏನು ತುಷ್ಟವಾದಂಥ ಒಂದು ಹಗರಣ ಅಂತ ಹೇಳ್ಬೇಕು. ಯಾಕಂದರೆ ಬೇರೆ ಒಂದು ಕಮ್ಯುನಿಟಿ ಕೊಡಬೇಕಾಗಿರುವಂಥ ಫಂಡನ್ನು ಬೇರೆ ಕಡೆ ಅದನ್ನು MP ಎಲೆಕ್ಷನ್ ಸಲುವಾಗಿ ಬಳಸಿ ಹಗರಣ ಮಾಡ್ತಾರೆ ಅಂದರೆ ಎಷ್ಟು ಒಂದು ಕೆಟ್ಟ ಪರಿಸ್ಥಿತಿ ಬಂದಿದೆ. ಇವರಿಗೆ ರಾಜಕಾರಣ ಯಾವ ಲೆವೆಲ್ಗೆ ಹೋಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲದೆ ಇವತ್ತು ಮೊನ್ನೆ ಜಾರ್ಜ್ ಅವರು ರಾಜೀನಾಮೆ ಕೊಡೋಕೆ ಹೋಗಿದ್ರು. ಯಾಕಂದರೆ ಅವ್ರ ಮಗನ ಒಂದು ಹಸ್ತಕ್ಷೇಪ ಅಂತ ಹೇಳ್ಬಿಟ್ಟು. ಏನಾಗಿದೆ, ಅಧಿಕಾರ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆ ಅಧಿಕಾರದ ಸಮಯದಲ್ಲಿ ಏನು ಬಾಚಬೇಕು ಬಾಚ್ಕೊಂಡು ಹೋಗ್ಬಿಡೋಣ ನಾವು. ದೇಶ ರಾಜ್ಯ ಹಾಳಾದರೂ ಪರವಾಗಿಲ್ಲ, ಈ ನಮಗೇನು ನಾವು 140 ಕೊಟ್ಟರು 142 ಕೊಟ್ಟಿದ್ದಾರೋ ಅದೆಲ್ಲ ಪರವೇ ಇಲ್ಲ. ಜನರ ಕಷ್ಟಗಳಿಗೆ ಇವ್ರಿಗೇನು ಸ್ಪಂದಿಸೋ ಒಂದು ವಿಚಾರನೇ ಇಲ್ಲ ಇವರಿಗೆ.
ಏನಾಗ್ಬಿಟ್ಟಿದೆ, ಅಧಿಕಾರ ಸಿಕ್ಕಿದೆ ಅದನ್ನು ಅನುಭವಿಸಬೇಕು, ಇವತ್ತಿನ ಪವರನ್ನು ಬೆಳೆಸ್ಕೊಂಡು ಹೋಗೋಣ ಅಂಥೇಳಿ. ಆಮೇಲೆ ಸಿ ಎಮ್ ಹುದ್ದೆ ಅನ್ನೋದು ಇದೆಯಲ್ಲ, ಇವತ್ತು ಆದಿ ಬೀದಿಯಲ್ಲಿ ಚರ್ಚೆ ಮಾಡುವ ಹಂತಕ್ಕೆ ಬಂದುಬಿಟ್ಟಿದೆ ಇವತ್ತು. ಸಿ ಎಮ್ ಹುದ್ದೆ ಅಂದರೆ ಒಂದು ಘನವೆತ್ತ ಒಂದು ಹುದ್ದೆ ಅದು. ಆ ಹುದ್ದೆ ಬಗ್ಗೆ ಎಲ್ಲರೂ ಮಾಮೂಲಿ ಒಬ್ಬ ಎಮ್ ಎಲ್ ಸಿನೂ ಮಾತಾಡ್ತಾರೆ, ಕಾರ್ಯಕರ್ತರು ಮಾತಾಡ್ತಾರೆ, ಎಮ್ ಎಲ್ ಎಗಳು ಮಾತಾಡ್ತಾರೆ, ಮಿನಿಸ್ಟ್ರುಗಳು ಯಾರ್ಯಾರು ಅಂದರೆ ಏನಾಗಿದೆ ಅಂದರೆ ಒಂದು ಗಾದೆ ಇದೆ, ಎತ್ತು ಹಳ್ಳಕ್ಕೆ ಹೋದ್ರಂటే ಕೋಣ ರೋಡ್ಗೆ ಅಂತ. ಆ ಥರ ಒಂದು ಪರಿಸ್ಥಿತಿ. ಯಾವುದಂದರೆ ಯಾವುದಕ್ಕೊಂದು ತಾಳ ಇಲ್ಲ, ಮೇಳ ಇಲ್ಲ. ಡಿ ಕೆ ಶಿವಕುಮಾರ್ ಪರಿಶ್ರಮ ಪಟ್ಟಿದ್ದಾರೆ, ಅವ್ರು ಬಿಡೋದಿಲ್ಲ. ಅವ್ರಿಗೆ ರೌಡಿದ ಹೇಳಿಬಿಟ್ಟಿದ್ದಾರೆ, ಡೋರ್ ಒದ್ದಾದರೂ ನಾನು ಮಿನಿಸ್ಟರ್ ತೊಗೊಂಡಿರೋನು ನಾ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇವು ಸಿದ್ದರಾಮಯ್ಯ ಏನು ಕಡಿಮೆ ಇಲ್ಲ. ಅಂದರೆ ಏನಾಗ್ಬಿಟ್ಟಿದೆ, ಇಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಯಾರು ಸ್ಪಂದಿಸೋರೇ ಇಲ್ಲ. ಆಮೇಲೆ ಬೆಲೆ ಏರಿಕೆ, ಇವತ್ತು ನೋಡಿ ನಿನ್ನೆ ತಾನೇ ಮೆಟ್ರೋ ದರ ಏರಿಕೆ ಆಗಿದೆ. ಇದಕ್ಕೇನು ಕಡಿವಾಣ ಇಲ್ವಾ? ಪ್ರತಿ ವರ್ಷ ಮಾಡಬೇಕಂತಿದೆ, ಅದಕ್ಕೆ ಲಿಮಿಟ್ ಇಲ್ವಾ? ಕಳೆದ ಬಾರಿ ಎಷ್ಟು ಮಾಡಿದ್ರು? 75% ಮೆಟ್ರೋ ದರ ಏರಿಕೆ ಮಾಡಿದರು. ಅಂದರೆ ಯಾವುದು ಕಂಟ್ರೋಲೇ ಇಲ್ಲ ಇಲ್ಲಿ. ಅಲ್ಲದೆ ನೀವು ಪ್ರತಿಯೊಂದು ಹಂತದಲ್ಲಿ ಹೋಗಿ, ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ, ಅಲ್ಲಿ ರೇಟ್ ಜಾಸ್ತಿ ಆಗಿದೆ, ಎಲ್ಲ ನೀರಿನ ವಾಟರ್ ದರ ಜಾಸ್ತಿ ಆಗಿದೆ, ಎಲ್ಲ ದರಗಳು ಜಾಸ್ತಿಯಾಗಿ ಇವತ್ತು ಸಾಮಾನ್ಯ ಜನರ ಕಷ್ಟಗಳು ತುಂಬಾ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಕೊಡೋದು ಇವರು 2,000 ಕೊಡ್ತಾ ಇದ್ದಾರೆ, ಕರೆಂಟ್ ಫ್ರೀ ಮಾಡ್ತಾಯಿದ್ದಾರೆ, ಕೆಲವೊಂದು ಜನರಿಗೆ ಕಷ್ಟ ಮುಟ್ತಾ ಇದ್ದಾರೆ. ಅದು ಬಿಟ್ಟರೆ ಕೊಡೋದು 2,000 ಆದರೆ ಸಾಮಾನ್ಯ ಜನರಿಂದ 10,000 ತೊಳ್ತಾ ಇದ್ದಾರೆ ಇವತ್ತು. ಆ ಲೆವೆಲ್ಲಿಗೆ ಸರ್ಕಾರ ನಡೆಸ್ತಾ ಇದ್ದಾರೆ ಇವತ್ತು. ಅಲ್ಲದೆ ಸುಮಾರು 5.5 ಲಕ್ಷ ಕೋಟಿ ಸಾಲ ಮಾಡ್ಕೊಂಡು ಕೊಟ್ಟಿದ್ದಾರೆ. ಏನು ಮಾಡ್ತಾರೆ ಇವಾಗ? ಈ ಸಾಲ ಕಟ್ಟೋರು ಯಾರು? ಇವತ್ತು ಜನರ ಮೇಲೆ ಇವತ್ತು ಹೊರೆ ಅಲ್ವ? ಇವತ್ತು ಪ್ರತಿಯೊಬ್ಬ ಕರ್ನಾಟಕದ ಮೇಲೆ ಸರಿಸುಮಾರು 80-90 ಸಾವಿರ ಇವತ್ತು ಸಾಲ ಇದೆ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಮೇಲೆ. ಇವತ್ತು ಯಾರು ನೋಡ್ಕೊಳ್ಳೋದು ಇದನ್ನೆಲ್ಲ?